ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಮ್ಮ ಹಾಸನಾಂಬ ದೇವಿಯ ಜಾತ್ರಾ ಮಹೋತ್ಸವ 2025 ಬಗ್ಗೆ ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡೋಣ ಅಂತ ವೀಕ್ಷಕರೇ. ತುಂಬ ಜನ ಹಾಸನಾಂಬೆ ದೇವಿಯ ದರ್ಶನ ಟೈಮಿಂಗ್ಸ್ ನೋಡ್ತಾ ಇದ್ದಾರೆ. ಯಾವ ಟೈಮಿಂಗಲ್ಲಿ ಬಂದರೆ ಬೆಸ್ಟು, ಹೇಗೆ ಟಿಕೆಟ್ನ 1000 ರೂಪೀಸ್ ಟಿಕೆಟ್ ಹೇಗೆ ಬುಕ್ ಮಾಡೋದು, 300 ರೂಪೀಸ್ ಟಿಕೆಟ್ನ ಹೇಗೆ ಬುಕ್ ಮಾಡೋದು. ಈಗ ಹೊಸದಾಗಿ ವಾಟ್ಸಪ್ಪಲ್ಲಿ ಮುಖಾಂತರ ಕೂಡ ನಾವು ಹಾಸನಾಂಬ ದೇವಿಯ ಟಿಕೆಟ್ನ ಬುಕ್ ಮಾಡ್ಬೋದು. ಆ ವಾಟ್ಸಪ್ ಮುಖಾಂತರ ಹೇಗೆ ಬುಕ್ ಮಾಡ್ಕೊಳೋದು, ಏನೇನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಹಾಸನಾಂಬ ದೇವಿಯ ವೆಬ್ಸೈಟ್ ಯಾವುದು ಮತ್ತು ಹಾಸನಾಂಬಿಯ ಆಪ್ ಯಾವುದು, ಆಪ್ನ ನಾನು iOS ಅಲ್ಲಿ ಯೂಸ್ ಮಾಡ್ಬೋದಾ ಅಥವಾ ಆಂಡ್ರಾಯ್ಡಲ್ಲಿ ಯೂಸ್ ಮಾಡ್ಬೋದಾ, ಆಪಲ್ಲಿ ಹೇಗೆ ಬುಕ್ ಮಾಡೋದು ಅನ್ನೋ ಪ್ರತಿಯೊಂದು ಮಾಹಿತಿನ ವೀಕ್ಷಕರೇ, ನಿಮಗೆ ಯಾರ್ಯಾರು ಹಾಸನಾಂಬ ದೇವಿಗೆ ಪ್ಲ್ಯಾನ್ ಮಾಡ್ತಿದ್ದೀರೋ ಪ್ರತಿಯೊಬ್ಬರಿಗೂ ಈ ವಿಡಿಯೋದಿಂದ ಇನ್ಫಾರ್ಮೇಷನ್ನು ಅಂದರೆ ಕರೆಕ್ಟ್ ಇನ್ಫಾರ್ಮೇಷನ್ ನಾನು ಶೇರ್ ಮಾಡ್ತಿದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಲಾಸ್ಟ್ ತನಕ ನೋಡಿ. ನಿಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ನು, ಏನೇನು ಫೆಸಿಲಿಟಿ, ಎಲ್ಲಿಂದ ಬರೋದು, ಎಲ್ಲಿ ಪಾರ್ಕ್ ಮಾಡ್ಕೊಳೋದು, ಎಲ್ಲ ಫೆಸಿಲಿಟೀಸ್ ನಿಮಗೆ ಈ ವೆಬ್ಸೈಟಲ್ಲಾಗಲಿ ಅಥವಾ ಆಪಲ್ಲಾಗಲಿ ಹೇಗೆ ಚೆಕ್ ಮಾಡ್ಕೊಳೋದು, ಟಿಕೆಟ್ ಹೇಗೆ ಬುಕ್ ಮಾಡ್ಕೊಳೋದು, ದರ್ಶನ ಹೇಗೆ ಟೈಮಿಂಗ್, ಯಾವ ಟೈಮಿಗೆ ಹೋಗಬೇಕು ಅನ್ನೋ ಎಲ್ಲ ಇನ್ಫಾರ್ಮೇಷನ್ನು ಈಗ ನೋಡ್ತಾ ಹೋಗೋಣ ವೀಕ್ಷಕರೇ. ಪ್ರತಿಯೊಬ್ಬರಿಗೂ ಗೊತ್ತಿರೋ ಹಾಗೆ ಈ ಸರಿ ಒಂದು ದಿನ ಎಕ್ಸ್ಟ್ರಾ ಬಂದಿರೋದು ವೀಕ್ಷಕರೇ. ಪ್ರತಿ ಸರಿ ನಮ್ಮ ಹಾಸನಾಂಬೆ ದೇವಿಯ ದರ್ಶನ ಆಲ್ಮೋಸ್ಟ್ ನಿಮಗೆ 11 ಡೇಸ್ ಎಲ್ಲ ನಿಮಗೆ 10 ಡೇಸ್ 11 ಡೇಸು ಸಿಗೋದು. ಈ ಸರಿ 12 ಡೇಸು ದರ್ಶನ ವೀಕ್ಷಕರೇ ನಮ್ಮ ಹಾಸನಾಂಬೆ ದೇವಿ ಇದೆ. ಆ್ಯಕ್ಚುಲಿ 14 ಡೇಸ್ ಓಪನ್ನು. ಅಕ್ಟೋಬರ್ 9 ಯಾರಿಗೂ ದರ್ಶನ ಸಿಗಲ್ಲ ಮತ್ತು ಅಕ್ಟೋಬರ್ 23 ಯಾರಿಗೂ ದರ್ಶನ ಸಿಗಲ್ಲ. ದರ್ಶನ ಸಿಗ್ತಾ ಇರೋದು ನಿಮಗೆ ಅಕ್ಟೋಬರ್ 10 ಇಂದ 7 AM ಇಂದ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ. ತುಂಬ ಜನ 5 AM ಇಂದಲೇ ಲೈನಲ್ಲಿ ನಿಲ್ತಾರೆ. ಸ್ಟಾರ್ಟ್ ಆಗಿ ನಿಮಗೆ 22 ನೈಟು, ಮಿಡ್ ನೈಟು ಅಥವಾ ಅರ್ಲಿ ಮಾರ್ನಿಂಗ್ 23 ಅರ್ಲಿ ಮಾರ್ನಿಂಗ್ 5 AM ತನಕ ನಿಮಗೆ ಅವಕಾಶ ಇರುತ್ತೆ ವೀಕ್ಷಕರೇ ತಾಯಿ ಹಾಸನಾಂಬೆನ ದರ್ಶನ ಪಡೆಯೋಕ್ಕೆ ವೀಕ್ಷಕರೇ. ಈ ಸರಿ ಏನೇನು ಮಾಡ್ಕೊಂಡಿದ್ದಾರೆ ಅಂದರೆ ಪ್ಲ್ಯಾನ್ಗಳ ಅಂತ ಪ್ರತಿಯೊಂದು ಈ ವೆಬ್ಸೈಟಲ್ಲಿ ನೀವು ನೋಡ್ಕೊಂಡು ಹೋಗ್ಬೋದು ವೀಕ್ಷಕರೇ. ಏನೇನು, ಹೇಗೆ, ಎಲ್ಲೆಲ್ಲಿಂದ ವೇ ಟು ರೀಚ್, ಅರಸೀಕೆರೆಯಿಂದ ಬಂದರೆ, ಬೇಲೂರಿಂದ ಬಂದರೆ ಎಲ್ಲ ವೆಬ್ಸೈಟಲ್ಲಿ ನಿಮಗೆ ವಿತ್ ಗೂಗಲ್ ಮಾಪು ಎಲ್ಲನೂ ಕೊಟ್ಟಿದ್ದಾರೆ ವೀಕ್ಷಕರೇ. ಅದಾದಮೇಲೆ ನಿಮಗೆ ಏನೇನು ಇವೆಂಟ್ಸ್ಗಳಿರ್ತವೆ, ಕಲ್ಚರಲ್ ಇವೆಂಟ್ಸ್ ಆಗಲಿ, ಹೆಲಿ ರೈಡ್ ಆಗಲಿ ಮತ್ತು ದೀಪಾಲಂಕಾರ ಆಗಲಿ, ಅವೆಲ್ಲ ಎಲ್ಲೆಲ್ಲಿದ್ದಾವೆ ಎಲ್ಲ ಪ್ರತಿಯೊಂದು ನಿಮಗೆ ಡೈರೆಕ್ಷನ್ಸು ನಿಮಗೆ ಇದೇ ವೆಬ್ಸೈಟಲ್ಲಿ ಸಿಗುತ್ತೆ ವೀಕ್ಷಕರೇ. ಅದಾದಮೇಲೆ ನಿಮಗೆ ಮೇಯ್ನ್ ಬೇಕಾಗಿರೋದು ಪೀಪಲ್ ಏನು ಚೆಕ್ ಮಾಡ್ತಾರೆ ಅಂದರೆ ಟೈಮ್ ಟೇಬಲ್, ಅಂದರೆ ಯಾವ ಡೇಸಲ್ಲಿ ಯಾವ ಟೈಮ್ಸಲ್ಲಿ ದರ್ಶನ ಇರುತ್ತೆ ಅನ್ನೋದು ನೋಡ್ಕೊಳ್ಬೇಕು ವೀಕ್ಷಕರೇ. ಇಲ್ಲಿ ನೋಡಿ, ಕೆಳಗಡೆ ಬಂದರೆ ನೀವು ದರ್ಶನ ಟೈಮ್ ಟೇಬಲ್ ಅಂತ ಕೊಟ್ಟಿದ್ರೆ, ಈ ದರ್ಶನ ಟೈಮ್ ಟೇಬಲ್ ನಿಮಗೆ ಫಸ್ಟ್ ಡೇ ಥರ್ಸ್ಡೇ ಯಾರಿಗೂ ಅವೈಲೇಬಲ್ ಇರಲ್ಲ. 12 PM ಎಕ್ಸಾಕ್ಟಾಗಿ ದರ್ಶನನ ದೇವಿನ ಡೋರ್ನ ಪೂಜೆ ಮಾಡಿಬಿಟ್ಟು, ಮೇನ್ ಡೋರ್ನ ಪೂಜೆ ಮಾಡಿ, ಹೊಸಲು ಪೂಜೆ ಮಾಡಿ ದೇವಿನ ಬಾಗಿಲನ್ನ ಓಪನ್ ಮಾಡ್ತಾರೆ ವೀಕ್ಷಕರೇ. ಅದಾದಮೇಲೆ ನಿಮಗೆ ಅರ್ಲಿ ಮಾರ್ನಿಂಗು 6 AM ಇಂದ 7 PM ತನಕ ನಿಮಗೆ ಅವಕಾಶ ಇರುತ್ತೆ ವೀಕ್ಷಕರೇ. ಅದಾದಮೇಲೆ ನಿಮಗೆ 11 ಮತ್ತು 11 ನಿಮಗೆ ಆಲ್ಮೋಸ್ಟ್ 22 ತನಕ 24/7 ಇರುತ್ತೆ. 1 ಅವರ್ ನೈವೇದ್ಯಗೆ, ಅಂದರೆ ಅರ್ಲಿ ಮಾರ್ನಿಂಗ್ 3 to 5 ಇರಲ್ಲ. ಆ ಥರ ನಿಮಗೆ ಒಂದು ಬ್ರೇಕ್ ಇರುತ್ತೆ ಬಿಟ್ಟರೆ, ಮತ್ತು ಮಧ್ಯಾಹ್ನ ಅಷ್ಟೇ 2 to 3 ಅಥವಾ 2 to 3:30 ತನಕ ಆ ಥರ. ಆ ಟೈಮಲ್ಲಿ ಒಂದು ಸ್ವಲ್ಪ ನೈವೇದ್ಯ ಇದ್ರದ್ದು ಅದು ಏನಾದ್ರು ಪೂಜೆ ಇರುತ್ತೆ. ಹಾಗಾಗಿ ಆ ಟೈಮಲ್ಲಿ ಮಾತ್ರ ಅವೈಲಬಿಲಿಟಿ ಇರಲ್ಲ. ಆಲ್ಮೋಸ್ಟ್ ನಿಮಗೆ 20 hours ಎವ್ರಿ ಡೇ 9 to 10 ಡೇಸು ಇದ್ದೇ ಇರುತ್ತೆ ವೀಕ್ಷಕರೇ. ಎಲ್ಲ ಭಕ್ತಾದಿಗಳಿಗೂ ತಾಯಿ ಹಾಸನಾಂಬೆಯ ದರ್ಶನ ಪಡೆಯೋಕ್ಕೋಸ್ಕರ ಟೈಮಿಂಗ್ಸು ಎಲ್ಲ ಕೊಟ್ಟಿದ್ದಾರೆ ನಿಮಗೆ. ಎಕ್ಸಾಕ್ಟಾಗಿ ನೈವೇದ್ಯ ಟೈಮಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ವೀಕ್ಷಕರೇ. ಯಾವ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ ನೀವು ಅಂದರೆ, ತುಂಬ ಊರುಗಳಿಂದ, ತುಂಬ ದೂರದಿಂದ ಬರ್ತಾ ಇರ್ತೀರಾ. ತುಂಬ ಫೆಸಿಲಿಟೀಸು, ಎಲ್ಲ ಸೇರಿನೂ ಫೆಸಿಲಿಟೀಸು ಲಾಸ್ಟ್ ಟೈಮು ಎಲ್ಲ ಕೊಡ್ತೀನಿ ಅಂದಿದ್ರು. ಆದರೂ ಪಾಪ ತುಂಬ ಜನ ಇದಕ್ಕೆ ರೆಸ್ಟ್ ರೂಮ್ಸ್ಗಳಿಗಾಗಲಿ, ವಾಟರ್ ಫೆಸಿಲಿಟಿಗಾಗಲಿ ತುಂಬ ಜನ ಇದಾಗಿದ್ದು ಪ್ರಾಬ್ಲಮ್ ಆಗಿತ್ತು. ಈ ಸರಿ ಮಳೆದೊಂದು ನಿವಾರಿಸೋಕ್ಕೋಸ್ಕರ ಪ್ರತಿಯೊಬ್ಬರು ಎಲ್ಲಿ ತನಕ ಲೈನ್ ಇರುತ್ತೆ ಅಲ್ಲಿ ತನಕ ಎಲ್ಲ ಶೆಡ್ಗಳ ಥರ ಹಾಕಿರ್ತಾರೆ. ಈ ಸರಿ ಮಳೆ ಬಂದರೆ ಯಾರಿಗೂ ಪ್ರಾಬ್ಲಮ್ ಆಗಲ್ಲ. ತುಂಬ ಲೈನ್ ಇದ್ರೂ ಏನು ಪ್ರಾಬ್ಲಮ್ ಆಗಲ್ಲ. ವಾಟರ್ ಫೆಸಿಲಿಟೀಸ್ ಆಗಲಿ, ಲಡ್ಡು ಫೆಸಿಲಿಟೀಸ್ ಆಗಲಿ, ಎಲ್ಲ ಪ್ರತಿಯೊಂದು ಫೆಸಿಲಿಟೀಸ್ ಏನೇನು ಕೊಡ್ತಾರೆ ಅಂತೆಲ್ಲ ಮಾಡಿದ್ದಾರೆ ನೋಡಿ. ಇಲ್ಲೆಲ್ಲ ಪ್ರಸಾದಕ್ಕೆ ಎಲ್ಲಿ ಹೋಗಬೇಕು ನೀವು, ಮೆಡಿಕಲ್ ಸರ್ವಿಸಸ್ಸಿಗೆ ಎಲ್ಲಿ ಹೋಗಬೇಕು, ರೂಮ್ಸು, ಪಾರ್ಕಿಂಗಿಗೆ ಎಲ್ಲಿ ಹೋಗಬೇಕು, ಪ್ರತಿಯೊಂದು ಡೈರೆಕ್ಷನ್ ಎಲ್ಲ ನಿಮಗೆ ಈ ವೆಬ್ಸೈಟಲ್ಲಿ ಸಿಗುತ್ತೆ. ಶ್ರೀ ಹಾಸನಾಂಬ temple.com ಅಂತ ಹೊಡೆದ್ರೆ ನಿಮಗೆ ಈ ವೆಬ್ಸೈಟ್ ಸಿಗುತ್ತೆ. ಆಪು ಅಷ್ಟೇ, ಆಪ್ ನಿಮಗೆ ಆಂಡ್ರಾಯ್ಡಲ್ಲಿ ಮಾತ್ರ ಇನ್ಸ್ಟಾಲ್ ಮಾಡ್ಕೋಬೋದು. ಹಾಸನಾಂಬ ಅಂತ ಹೊಡೆದ್ರೆ ನಿಮಗೆ ಆಂಡ್ರಾಯ್ಡಲ್ಲಿ ಮಾತ್ರ ನೀವು ಇನ್ಸ್ಟಾಲ್ ಮಾಡ್ಕೋಬೋದು, iOS ಅಲ್ಲಿ ಬಿಟ್ಟಿಲ್ಲ ವೀಕ್ಷಕರೇ. ಆಪು ಕೂಡ ಅಷ್ಟೇ, ನಿಮಗೆ 300 ರೂಪೀಸು ಅಥವಾ 1000 ರೂಪೀಸ್ ಟಿಕೆಟ್ನ ನೀವು ಬುಕ್ ಮಾಡ್ಕೋಬೇಕು ಅಂದರೆ ಆಪಿಗೂ ಹೋಗಿ ಈಸಿಲಿ ಬುಕ್ ಮಾಡ್ಕೋಬೋದು. ಇನ್ನೊಂದು ಈಸಿಯೆಸ್ಟ್ ವೇ ಅಂದರೆ ವೀಕ್ಷಕರೇ, ಇಲ್ಲಿ ನೋಡಿ ವಾಟ್ಸಪ್ ಕೊಟ್ಟಿದ್ದಾರೆ.
ಇಲ್ಲಿ ನೀವೇನಿಲ್ಲ, ಜಸ್ಟ್ ನೀವು ಇಲ್ಲಿ ಹಾಯ್ ಅಂತ ಕ್ಲಿಕ್ ಮಾಡಿ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಹೋಗಿ ವಾಟ್ಸಪ್ ನಂಬರು ಓಪನ್ ಆಗುತ್ತೆ. ಹಾಯ್ ಅಂತ ಕೊಟ್ಟು ನೀವು ಹೊಡೆದ ತಕ್ಷಣ ಇಲ್ಲಿ ನಿಮಗೆ ವಾಟ್ಸಪ್ ಓಪನ್ ಆಗುತ್ತೆ. ನಿಮ್ಮ ಮೊಬೈಲಲ್ಲಿ ಡೈರೆಕ್ಟಾಗಿ ವಾಟ್ಸಪ್ಪಿಗೆ ಹೋಗುತ್ತೆ. ಅಲ್ಲಿ ವಾಟ್ಸಪ್ಪಲ್ಲಿ ಹಾಸನಾಂಬ ನಂಬರ್ ಕೊಟ್ಟಿರ್ತಾರೆ, ಅಲ್ಲಿ ಹಾಯ್ ಅಂತ ಕ್ಲಿಕ್ ಮಾಡಿದಾಗ ಅಲ್ಲಿ ಕೇಳ್ತಾರೆ 1000 ರುಪೀಸ್ 300 ಯಾವ ಟಿಕೆಟ್ ಪ್ರೊಸೆಸ್ಸು ಅಂತ. ಅದನ್ನು ನೀವು ಫಾಲೋ ಮಾಡಿಕೊಂಡು ಟಿಕೆಟ್ನ ಬುಕ್ ಮಾಡ್ಕೊಂಡು, ಅದು ಈಸಿ ಪ್ರೊಸೆಸ್ ಇರುತ್ತೆ. ಆ ಟಿಕೆಟ್ ಬಂದ ತಕ್ಷಣ ಸ್ಕ್ಯಾನರ್ಗಳೆಲ್ಲ ಇದು ಮಾಡ್ತಾರೆ, ನೀವು ಅಮೌಂಟ್ ಈಸಿಲಿ ಪೇ ಮಾಡಿದ ತಕ್ಷಣ ನಿಮಗೆ ಟಿಕೆಟು ಅಲ್ಲೇ ಅವೈಲಬಿಲಿಟಿ ಸಿಗುತ್ತೆ. ಸಿಗಲಿಲ್ವಾ, ಹೆಲ್ಪ್ಲೈನ್ ನಂಬರ್, ಪ್ರತಿಯೊಂದು ಹೆಲ್ಪ್ಲೈನ್ ನಂಬರ್ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಹೆಲ್ಪ್ಲೈನ್ ನಂಬರ್ ಆಗಲಿ, ಇಲ್ಲಿ ಹೆಲ್ಪ್ಲೈನ್ಗೆ ಹೋದರೆ ಯಾವ ಹೆಲ್ಪ್ಲೈನ್ ನಂಬರು ಪ್ರತಿಯೊಂದು ಕೊಟ್ಟಿದ್ದಾರೆ. ನಿಮಗೆ ಈ ಸರಿ ಟ್ರಾನ್ಸಾಕ್ಷನ್ ಫೇಲ್ ಆದರೂ ಅಥವಾ ಅಮೌಂಟ್ ಡಿಡಕ್ಟ್ ಆಗಿ ಟಿಕೆಟ್ ಬರಲಿಲ್ವಾ, ಆ ಥರ ಎಲ್ಲ ಪ್ರತಿಯೊಂದು ಫೆಸಿಲಿಟೀಸ್ಗೂ ನೀವು ಹೆಲ್ಪ್ಲೈನಿಗೆ ಕಾಲ್ನ ಮಾಡಿಕೊಂಡು ತಿಳ್ಕೊಬೋದು ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ನೀವು ಏನೇ ಬುಕ್ ಮಾಡೋದಿದ್ರು, ಇದು ನೋಡಿದ್ರು ನೋಡಿ, ಇದನ್ನು ಅಷ್ಟೇ ವಾಟ್ಸಪ್ಪಿಗೆ ಇದು ಮಾಡಿದ್ದಾರೆ. ನೀವು ವೆಬ್ಸೈಟಲ್ಲಿ 1000 ರುಪೀಸು 300 ರುಪೀಸ್ ಎಲ್ಲ ಬುಕ್ ಮಾಡ್ಕೋಬೇಕು ಅಂದರೆ ಡೈರೆಕ್ಟಾಗಿ ವಾಟ್ಸಪ್ಪಿಗೆ ಹೋಗುತ್ತೆ. ಗೋಲ್ಡ್ ಪಾಸಿಗೂ ನೀವು ವಾಟ್ಸಪ್ಪಲ್ಲಿ ಸಿಗ್ಬೋದು, ಅದು ಫೆಸಿಲಿಟಿ ನನಗೆ ಗೊತ್ತಿಲ್ಲ, ನಾನು ಇನ್ಫಾರ್ಮೇಷನ್ ತಿಳ್ಕೊಂಡು ಹೇಳ್ತೀನಿ. ಆಸ್ ಆಫ್ ನಾವು ಮೊಬೈಲಲ್ಲಿ ಮತ್ತು ವೆಬ್ಸೈಟಲ್ಲಿ ಗೋಲ್ಡ್ ಪಾಸ್ದು ಏನು ಇನ್ಫಾರ್ಮೇಷನ್ನ ಶೇರ್ ಮಾಡಿಲ್ಲ ವೀಕ್ಷಕರೇ. ನಿಮಗೆ 1000 ರುಪೀಸು ಮತ್ತು 300 ರುಪೀಸ್ ಟಿಕೆಟ್ ಎಲ್ಲ ನಿಮಗೆ ಇಲ್ಲೇ ಕೊಟ್ಟಿದ್ದಾರೆ. ನೀವು ವೆಬ್ಸೈಟಲ್ಲಾಗಲಿ ಮತ್ತು ಆ್ಯಪಲ್ಲಿ ಆಗಲಿ, ನನಗೆ ಆ್ಯಪಲ್ಲಿ ನಾನು ಕ್ಲಿಯರಾಗಿ ಗೊತ್ತು, ನಾನು ಆ್ಯಪಲ್ಲಿ ಒಂದು ವೀಡಿಯೋ ಮಾಡಿದ್ದೀನಿ ಆಲ್ರೆಡಿ, ಅದನ್ನು ಕೂಡ ನೋಡ್ಕೊಳ್ಳಿ. ಪ್ರತಿಯೊಂದು ಇನ್ಫಾರ್ಮೇಷನ್ ನೀವು ಯಾವುದೇ ಟೈಮಿಂಗ್ ಹೋದ್ರು 9ನೇ ತಾರೀಕಿಂದ ಸ್ಟಾರ್ಟ್ ಮಾಡಿ ಅಕ್ಟೋಬರ್ 10ರಿಂದ 22 ತನಕ ಪ್ರತಿದಿನವೂ 24 ಅವರ್ಸ್ ನಿಮಗೆ ಅವೈಲಬಿಲಿಟಿ ದೇವಿ ದರ್ಶನ ಇದ್ದೇ ಇರುತ್ತೆ ವೀಕ್ಷಕರೇ. ತುಂಬ ಜನ ದೂರದಿಂದ ಬರೋರು, ಸ್ವಲ್ಪ ಜನ ನೈಟ್ ಟೈಮ್ ಬನ್ನಿ. ನೈಟ್ 11 PM ಆದಮೇಲೆ ಸ್ವಲ್ಪ ಕಮ್ಮಿ ಇರುತ್ತೆ, 11 PM ಟು 3 PM ತನಕ 3 AM ತನಕ ಅರ್ಲಿ ಮಾರ್ನಿಂಗು. ಅದಾದಮೇಲೆ ಅಲ್ಲಿಗೆ 11 ಮಿಡ್ ನೈಟಲ್ಲಿ ಬರೋಕ್ಕಾಗಲ್ಲ, ಅದಾದಮೇಲೆ ನೀವು ಅರ್ಲಿ ಮಾರ್ನಿಂಗ್ ಬನ್ನಿ, 4:30 4 o'clock ಹಂಗೆ ಬಂದರೆ ನಿಮಗೆ ಆಲ್ಮೋಸ್ಟ್ ನಿಮಗೆ 5:30ಗೆಲ್ಲ ಒಂದು ಲೈನ್ ಆಗಿರುತ್ತೆ, 1 ಕಿಲೋಮೀಟರ್ ಲೈನ್ ಇರುತ್ತೆ. ಆಲ್ಮೋಸ್ಟ್ ನಿಮಗೆ ಆ ಟೈಮಲ್ಲಿ ಬಂದರೆ VIP ಎಲ್ಲ ತುಂಬ ಬರಲ್ಲ. ಹಾಗಾಗಿ ನೀವು ಆಲ್ಮೋಸ್ಟ್ ಒಂದು 5ರಿಂದ 6:30 7 ಒಳಗೆ ನೀವು ಇದು ಮಾಡ್ಬೋದು, ದೇವಿ ದರ್ಶನ ಪಡ್ಕೊಬೋದು. ಇಲ್ಲ ಅಂದರೆ VIP ಆಲ್ಮೋಸ್ಟ್ ಎಲ್ಲ 6:30ಇಂದ ಸ್ಟಾರ್ಟ್ ಆಗ್ತಾರೆ ವೀಕ್ಷಕರೇ. ಅವ್ರು ಆಲ್ಮೋಸ್ಟ್ 11 AM ತನಕ ಬರ್ತಾ ಹೋಗ್ತಾರೆ. ಆ ಟೈಮಲ್ಲಿ ಏನಾದ್ರು ನೀವು ಲೈನ್ ನಿಲ್ಕೊಬಿಟ್ರೆ ತುಂಬ ಟೈಮ್ ತೊಗೊಳುತ್ತೆ. ಏನಕ್ಕೆ ಅಂದರೆ ಮಿನಿಮಮ್ 5-10 ಮಿನಿಟ್ಸ್ ಅಂತ ಅವ್ರು ನಿಂತೇ ನಿಲ್ತಾರ. ಹಾಗಾಗಿ ತುಂಬ ಜನ VIPಸ್ಗಳಾಗಲಿ ಬರೋದ್ರಿಂದ, ಗೋಲ್ಡ್ ಪಾಸ್ ತೊಗೊಂಡು ಬರೋದ್ರಿಂದ ಅದರಿಂದ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಹಾಗಾಗಿ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಯಾವ ಟೈಮಲ್ಲಿ ಹೋಗಬೇಕು ಅಂತ. ಅದಾದಮೇಲೆ ಬಂದ್ಬಿಟ್ಟು ವೀಕ್ಷಕರೇ, ನೀವೇನೇ ಗೋಲ್ಡ್ ಪಾಸ್ ಅಂತಿದ್ರೆ ಅದನ್ನ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಗೋಲ್ಡ್ ಪಾಸ್ನ ನೀವು ಅಲ್ಲಿ ಹೋಗಿ ದೇವಸ್ಥಾನದ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ, ಅಂದರೆ ಇಲ್ಲಿ ಹೆಲ್ಪ್ಲೈನಿಗೆ ಕಾಲ್ ಮಾಡಿಕೊಂಡು ಅದನ್ನು ಪ್ರತಿಯೊಂದು ಇನ್ಫಾರ್ಮೇಷನ್ನು ತಿಳ್ಕೊಳ್ಳಿ ವೀಕ್ಷಕರೇ. ಅದಾದಮೇಲೆ ಪಾರ್ಕಿಂಗ್ ಎಲ್ಲ ಹೇಳಿದ್ನಲ್ಲ, ಅಲ್ಲೇ ಸಂತೆಪೇಟೆ ಹತ್ರ ಪ್ರತಿಯೊಂದು ಬ್ಯಾಕ್ ಸೈಡಲ್ಲೆಲ್ಲ ಮಾರ್ಕೆಟ್ ಇದೆ, ಅಲ್ಲೆಲ್ಲ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ನೀವೇನಾದ್ರು ಟ್ರೈನಿಂದ ಬಂದಿದ್ದೀರಂದ್ರೆ ರೈಲ್ವೆ ಸ್ಟೇಷನಿಂದ ಡೈರೆಕ್ಟ್ ಸಂತೆಪೇಟೆ ಬಂದರೆ ಸಂತೆಪೇಟೆಯಿಂದ ಬರೀ 100 ಮೀಟ್ರು ಹಾಸನಾಂಬ ಸಂತೆಪೇಟೆ ಸರ್ಕಲ್ ಅಂತಂದರೆ ಯಾರಿಗಾರು ಕೇಳಿದ್ರು ಹೇಳ್ತಾರೆ. ಆಲ್ಮೋಸ್ಟ್ ನಿಮಗೆ 1.5 ಕಿಲೋಮೀಟರ್ ಇದರಿಂದ ಆಗುತ್ತೆ. ಮೇನ್ ಹೊಸ ಬಸ್ ಸ್ಟ್ಯಾಂಡಿಂದ 1.5 ಕಿಲೋಮೀಟರ್, ಹಳೆ ಬಸ್ ಸ್ಟ್ಯಾಂಡಿಂದ 0.5 ಕಿಲೋಮೀಟರ್ ವೀಕ್ಷಕರೇ, ಅಷ್ಟೇ ಎಲ್ಲ ಡಿಸ್ಟೆನ್ಸ್ ಬರೋದು. ಹಾಗಾಗಿ ಪ್ರತಿಯೊಬ್ಬರು ನೀವು ಯಾರೇ ಪ್ಲಾನ್ ಮಾಡಬೇಕು ಇದು ಹಾಸನಾಂಬಗೆ, ಏನೇ ಇನ್ಫಾರ್ಮೇಷನ್ ಬೇಕು, ನೀವು ಈ ಸಾರಿ 2025 ಹೋಗ್ತಾ ಇರೋರು ಯಾವ ಥರ ದರ್ಶನ ಮಾಡಬೇಕು, ಯಾವ ಟೈಮಿಂಗ್ಸಿಗೆ ಹೋದರೆ ಬೆಸ್ಟು, ಟಿಕೆಟ್ ಬುಕ್ಕಿಂಗ್ ಪ್ರೊಸೆಸ್ ಆಗಲಿ, ಏನೇ ಇನ್ಫಾರ್ಮೇಷನ್ ಬೇಕು ಅಂದರೂ ನನಗೆ ಇಲ್ಲಿ ಪ್ರತಿಯೊಬ್ಬರು ನೀನು ಏನೇ ಅದರದ್ದು ಹಿಸ್ಟ್ರಿ ಆಗಲಿ, ಏನೇ ಇನ್ಫಾರ್ಮೇಷನ್ ಬೇಕು ಅಂದರೂ ನನ್ನ ಚಾನಲಲ್ಲಿ ಪ್ರತಿಯೊಂದು ವೀಡಿಯೋನು ನಾನು ಹಾಸನ ಬಗ್ಗೆಗೆ ಪ್ರತಿಯೊಂದು ಅಪ್ಡೇಟು ಹಾಕಿದ್ದೀನಿ ವೀಕ್ಷಕರೇ. ನೋಡ್ಬೋದು, ನಾನು 7-8 ವೀಡಿಯೋನೇ ಮಾಡಿದ್ದೀನಿ ಲಾಸ್ಟ್ ಇಯರಿಂದ. ಈ ಸರಿನೂ 3-4 ವೀಡಿಯೋ ಮಾಡಿದ್ದೀನಿ. ಪ್ರತಿಯೊಂದು ಅಪ್ಡೇಟು ಕೂಡ ಯಾವ ಥರ ಫೆಸಿಲಿಟಿ, ಯಾವ ಥರ ಟೈಮಿಂಗ್ಸು ಎಲ್ಲ ನಾನು ಈ ಡೀಟೇಲ್ಸ್ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಏನೇ ಇನ್ಫಾರ್ಮೇಷನ್ ಬೇಕಾದ್ರೂ ಕಮೆಂಟು ಮಾಡಿ ವೀಕ್ಷಕರೇ, ಅಲ್ಲಿ ಹೆಲ್ಪ್ ಯು ಔಟ್. ಆದರೆ ಏನೇ ಹಾಸನಾಂಬ ಸೀರೀಸ್ ಏನೇ ಬೇಕು ಅಂದರೂ ನನಗೆ ಕಮೆಂಟ್ಸ್ ಮಾಡಿ, ಅಲ್ಲಿ ಹೆಲ್ಪ್ ಯು ಔಟ್ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್. ಎಲ್ಲರಿಗೂ ಹಾಸನಾಂಬ ಒಳ್ಳೇದು ಮಾಡಲಿ ತಾಯಿ.